ಜಟಾಯು ಪಕ್ಷಿದು ಒಂದು ರೆಕ್ಕೆನ ಕಟ್ ಮಾಡ್ತಾನೆ. ಅದೇ ನೋಡಿ ಜಟಾಯು ಪಕ್ಷಿ. ಅದನ್ನೆಲ್ಲ ಹತ್ಬೇಕಂದ್ರೆ ಈಗ ಮುಕ್ಕಳಾಗ ನೀರು ಅನಗ್ತಾವ. ಈಗ ಆಗಲ್ಲ ಗುರು, ಒಂದ್ ಜ್ಯೂಸ್ ಕುಡಿದ್ರೆ ಎನರ್ಜಿ ಬರೋದು ಇಲ್ಲ ಅಂದ್ರೆ. ಇದೇನ್ ನೀವೇ ನೋಡ್ತಿದ್ರಲ್ಲ, ಇದೆಲ್ಲ ಒಂದೇ ಬಂಡೆಕಲ್ಲು. ಇದು ಒಂದೇ ಬಂಡೆಕಲ್ಲಲ್ಲಿ ಇಲ್ಲಿ ಗಣೇಶ, ಇಲ್ಲಿ ಶಿವ, ಅಲ್ಲಿ ಶೇಷನಾಗದ ಮೇಲೆ ಶಿವಲಿಂಗ ಇದೆ. ಮುಂದೆ ತೋರಿಸ್ತೀನಿ ಆ ಕಡೆ, ಆಮೇಲೆ ಹೋದ್ಮೇಲೆ ನೋಡಿ ಆದಿಶೇಷನ ನಡುವೆ ಶಿವಲಿಂಗ ಸ್ಥಾಪನೆ ಆಗಿದೆ. ಹೌ ಬ್ಯೂಟಿಫುಲ್ ದಿಸ್ ಇಸ್. ಸೂಪರ್. ಲೇಪಾಕ್ಷಿ ಅಂತ ಏನಕ್ಕೆ ಹೆಸರು ಬಂತು ಮುಂದೆ ಹೇಳ್ತೀನಿ. ಹೌದಾ? ನೋಡಿ ಆ ಕಡೆ ಗಣೇಶ, ಇಲ್ಲಿ ಸುತ್ತಿದೆ. ಗಾಯ್ಸ್ ಹೇಳಿದ್ನಲ್ಲ, ಇದೆ ತೆಲುವ ಕಂಬ. ಏನೋ ಇದೆಯಾ ನೋಡಿ. ಎಲ್ಲದನ್ನೇ ನೋಡ್ತಾ ಇದ್ದಾರೆ ನೋಡಿ. ಕಾಯಿನ್ ಏನೋ ತಗಲಾಕೊಂಡಿದ್ಯಾ ಅಂತೆ. ಅದು ಮೇಲ್ಗಡೆ ಪಿಲ್ಲರ್ ಮೇಲೆ ಅಷ್ಟು ಭಾರ ಬೀಳ್ತಾ ಇದ್ರು ಕೂಡ ಅದೇ ಕೆಳಗಡೆ ಅಷ್ಟು ಗ್ಯಾಪ್ ಇದೆ ಅಂದ್ರೆ ಇಟ್ ಈಸ್ ಇಂಜಿನಿಯರಿಂಗ್ ಮಾರ್ವೆಲ್. ಇನ್ ದಟ್ ದಿಸ್ ಈಸ್ ಇಂಜಿನಿಯರಿಂಗ್ ಮಾರ್ವೆಲ್. ಆಗಿನ ಕಾಲದಲ್ಲೇ ಹಂಗಿತ್ತು, ಎಲ್ಲ ಹಾಳಾಗ್ಬಿಟ್ಟಿದೆ ಇವಾಗ. ಅವಾಗಿನ ಕಾಲದ ಟೆಕ್ನಾಲಜಿ ಅಂದ್ರೆ ಟೆಕ್ನಾಲಜಿಗಳು ಈಗ 1% ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಇವೆಲ್ಲ ಫ್ಲೈಓವರ್ ಎಲ್ಲ ಈ ಟೆಕ್ನಾಲಜಿ ಮುಂದೆ ಏನೂ ಇಲ್ಲ. ಅವಾಗಿನ ಕಾಲದಲ್ಲೇ ಮಾಡಿದ್ದಾರೆ ಇವೆಲ್ಲ ಇಂಟರ್ಲಾಕಿಂಗ್. ಇವಾಗ ನಾವು ಅದನ್ನ ಫ್ಲೈಓವರ್ಸ್ ಬಳಸ್ತಾ ಇದ್ದೇವೆ, ಇಂಟರ್ಲಾಕಿಂಗ್ ಮೆಥಡ್. ಅದೇನ್ ನೀವು ನೋಡಿದ್ರಲ್ಲ ಈಗ ತೆಲುಗು ಕಂಬನ, 1902ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಬಂದು ಅದು ಹೇಗ್ ತೇಲ್ತಾ ಇದೆ ಅಂತ ತಿಳ್ಕೊಳೋದಕ್ಕೆ ಬರ್ತಾನೆ. ಬಂದು ಕಂಬನ ಸ್ವಲ್ಪ ಸರಿಸ್ತಾನಂತೆ. ಅದನ್ನ ಅವಾಗ ಸರಿಸಿದಾಗ ಈ ಒಂದು ಕಂಬ ಇಲ್ಲಿ ಸೊಟ್ಟ ಇದೆ ಅಲ್ಲ, ಇದೊಂದು ಕಂಬ ಸರಿಸಿದಾಗ ಈ ಮಿಕ್ಕಿದ ಎಲ್ಲ ಕಂಬಗಳು ಕೂಡ ಸ್ವಲ್ಪ ಜರುಗಿ ಬಿಡುತ್ತಂತೆ. ಅದ್ರಲ್ಲೇ ಗೊತ್ತಾಗುತ್ತೆ ನಮ್ದು ಏನ್ಷಿಯಂಟ್ ಟೆಕ್ನಾಲಜಿ ಹೆಂಗಿತ್ತು ಅಂತ. ಒಂದು ಕಂಬ ಸರಿಸಿದಕ್ಕೆ ಇಡೀ ಟೆಂಪಲ್ ಕಂಬಗಳೆಲ್ಲ ಕ್ರ್ಯಾಕ್ಸ್ ಬಂತಂತೆ. ಅವನ್ ಅಲ್ಲಿಗೆ ನಿಲ್ಸಿ ಓಡು. ಗೈಸ್, ಇದು ಲೇಪಾಕ್ಷಿ ಟೆಂಪಲ್ ಹಿಸ್ಟ್ರಿ ಬಂದ್ಬಿಟ್ಟು ವಿರೂಪಣ್ಣ ಮತ್ತು ವೀರಣ್ಣ ಅಂತ ಬ್ರದರ್ಸ್ ಇರ್ತಾರ. ಅವರು ಅಚ್ಯುತರಾಯ ರಾಜನ ಕಾಲದಲ್ಲಿ ಕಟ್ಟಿರೋದು ಇದು. 1530 to 1540. ಸೊ ಆ ಟೈಮಲ್ಲಿ ಆಗಿರೋ ಟೆಂಪಲ್ ಇದು. ಸೇಮ್ ವಿಜಯನಗರ ಎಂಪೈರ್ ಇದೆಯಲ್ಲ, ಆ ಶಿಲ್ಪ ಸ್ಟ್ರಕ್ಚರ್ ಅಲ್ಲಿ ಇದೆ ಇದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಸೀನಿಕ್ ಟೆಂಪಲ್. ಇದು ಮೂಲತಃ ವೀರಭದ್ರ ಸ್ವಾಮಿ ಟೆಂಪಲ್. ಆಮೇಲೆ ಇಲ್ಲಿ ವಿಶೇಷತೆ ಬಂದ್ಬಿಟ್ಟು ತೇಲುವ ಕಂಬ, ಗಾಳಿಯಲ್ಲಿ ತೇಲುತ್ತೆ ಒಂದು ಕಂಬ. ಅದು ಮತ್ತೆ ಏನಂದ್ರೆ ಏಕಶಿಲಾನಂದಿ ಮತ್ತೆ ಶೇಷನಾಗದ ನಡುವೆ ಶಿವಲಿಂಗ ಇದೆ. ಅದು ಈ ಲೇಪಾಕ್ಷಿಯ ಸ್ಪೆಷಲ್. ಇದು ಲೇಪಾಕ್ಷಿ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಜಟಾಯು ಅಂತ ಒಂದು ಪಕ್ಷಿ ಇರುತ್ತಲ್ಲ, ಅದು ರಾಕ್ಷಸ ರಾಜ ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಆ ಜಟಾಯು ಪಕ್ಷಿ ನೋಡಿರುತ್ತೆ. ಸೊ ಅದು ತಡಿಯಕ್ ಹೋಗುತ್ತೆ ಜಟಾಯು ಪಕ್ಷಿ. ಆಗೇನ್ ಮಾಡ್ತಾನೆ ರಾವಣ, ಇದು ಜಟಾಯು ಪಕ್ಷಿದು ಒಂದು ರೆಕ್ಕೆನ ಕಟ್ ಮಾಡ್ತಾನೆ. ಕಟ್ ಮಾಡಿದಾಗ ಏನು ಆಗುತ್ತೆ, ಅದು ಕೆಳಗ್ ಬೀಳುತ್ತೆ. ಆ ಬಿದ್ದಿರೋ ಪ್ಲೇಸ್ ಕೂಡ ಇದೆ ಅಂತ ಹೇಳ್ತಾರೆ.
ಆಮೇಲೆ ಅದು ರಾಮನಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಿರುತ್ತೆ, ಸೀತೆಯನ್ನು ಈ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ರಾವಣ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಕೆಳಗ್ ಬಿದ್ದ ಮೇಲೆ ಕೂಡ ರಾಮನ್ ಜಪ ಮಾಡ್ತಾ ಅದು ಜೀವ ಉಳಿಸ್ಕೊಂಡಿರುತ್ತೆ. ರಾಮ ಬರ್ತಾನೆ, ರಾಮನಿಗೆ ಈ ಇನ್ಫಾರ್ಮೇಶನ್ ಕೊಟ್ಟು ಜಟಾಯು ಪಕ್ಷಿ ಪ್ರಾಣ ಬಿಡುತ್ತೆ. ಸೊ ಅದಕ್ಕೆ ರಾಮ ಹೇಳ್ತಾನೆ ಇವಾಗ ಇದು ಲಘು ಪಕ್ಷಿ ಅಂತ. ಲಘು ಪಕ್ಷಿ ಅಂದ್ರೆ ಲಘು ಪಕ್ಷಿ ಅಂತ ಹೇಳ್ತಾರೆ, ಅದು ಲೇ ಪಾಕ್ಷಿ ಅಂದ್ರೆ ಎದ್ದೇಳು ಪಕ್ಷಿ ಅಂತ, ಇದು ಲೇಪಾಕ್ಷಿ ಅಂತ ಆಗಿದೆ. ಓಕೆ, ಓಕೆ. ಏನಕ್ಕೆ ಅಂದ್ರೆ ಅಲ್ಲಿ ಯಾರೋ ಕಾಯಿನ ಹಾಕಿ ಬಿಟ್ಬಿಟ್ಟಿದ್ದಾರೆ, ಅಲ್ಲಿಂದ ಮುಂದೆ ಬರ್ತಾ ಇಲ್ಲ ನೋಡಿ. ಮತ್ತೆ ಟವಲ್ ಸಿಕ್ಕೆಬಿಟ್ಟದ್ದು. ಓಕೆ, ನೋಡಿದ್ರಲ್ಲ ಗೈಸ್, ಸೂಪರ್. ಚಲ್ವಾ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಶ್ರೀನಿವಾಸ ಸಾಗರ ಅಂತ ಇಲ್ಲೊಂದಿದೆ, ಡ್ಯಾಮ್ ಇದೆ, ಸೂಪರ್ ಆಗಿದೆ. ಅದು ರೈನಿ ಸೀಸನ್ ಅಲ್ಲಿ ಹೋದ್ರೆ ಇನ್ನ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇವಾಗ ಜಸ್ಟ್ ನೀರ್ ನೋಡ್ಬೋದು. ಅದ್ರ ಪಕ್ಕದಲ್ಲಿ 2 ದೇವಸ್ಥಾನ ಇದೆ, ಒಂದು ಶಿವನ ದೇವಸ್ಥಾನ ಮತ್ತೆ ಒಂದು ವಿಷ್ಣು ದೇವಸ್ಥಾನ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಈ ಶ್ರೀನಿವಾಸ ಸಾಗರ ವಿಡಿಯೋ ಮೇ ಬಿ ನಿಮಗೆ ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ. ಗೈಸ್ ನಾವೀಗ ಹೋಗ್ತಾ ಇರೋದು ಬಂದ್ಬಿಟ್ಟು ಜಟಾಯು ಪಕ್ಷಿ ಬಿದ್ದಿತ್ತಲ್ಲ ಆ ಜಾಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಒಂದು ಏರಿಯಲ್ ವ್ಯೂ ಕಾಣಿಸುತ್ತೆ ಟೆಂಪಲ್ ಫುಲ್. ಅದನ್ನು ನೋಡ್ಕೊಂಡು ಇಲ್ಲೊಂದು ದೊಡ್ಡ ಬಸವಣ್ಣ ಇದೆ ಮೇನ್ ರೋಡ್ ಅಲ್ಲಿ, ಆಮೇಲೆ ಅದನ್ನ ನೋಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಗಾಯ್ಸ್ ಅದೇ ನೋಡಿ ಜಟಾಯು ಪಕ್ಷಿ ಬಿದ್ದಿರ್ತಕ್ಕಂಥ ಸ್ಥಳ. ಮೇಲೆ ಹೋಗ್ಬೇಕು, ತುಂಬಾ ಮೆಟ್ಲಿದೆ ಹತ್ಬೇಕಂದ್ರೆ. ಅದನ್ನೆಲ್ಲ ಹತ್ಬೇಕಂದ್ರೆ ಈಗ ಮೊಕ್ಕಳಾಗ ನೀರು ಅನುಗ್ತಾವ. ಈಗ ಅದು ಇಂಥ ಬಿಸಿಲಿನಾಗೆ ಹತ್ಬೇಕಂದ್ರೆ ಹೆಂಗೆ ನೋಡಿ, ಸೂರ್ಯ ಹೆಂಗೆ ಹೋಗ್ತಾವನು. ಅಯ್ಯೋ ಚಿಲ್ ಬ್ರೋ. ಆ ಸೂರ್ಯಗೆ ಸ್ವಲ್ಪ ಬೇಜಾರ ಆಗುತ್ತೆ, ಹೆಂಗ ಗೊತ್ತಿಲ್ಲ. ನಂಗೆ ಮಿರಿ ಮಿಂಚ್ತಾ ಅನ್ಕೋಣ. ನಮ್ಮ ಆಡಿಟ್ರ್ ಬೇರೆ ಮೆಟ್ಲು ನೋಡೇ ಸುಸ್ತಾಗ್ಬಿಟ್ಟವ್ರೆ. ವಿಕಾಸ್ ಮೆಟ್ಲು, ನಾನು ಈ ಬ್ಯಾಗು. ಇವೆಲ್ಲ ಆಮೇಲೆ ಬಂದ್ ಮಾಡೋಣ, ಬನ್ನಿ ಫಸ್ಟ್ ಹತ್ತು ಬಿಡೋಣ. ಜ್ಯೂಸ್ ಕುಡಿಬೇಕು, ತಣ್ಣಗಿರ್ಬೇಕಲ್ಲ ದೇಹ. ಏನ್ ಹೇಳ್ತಿದ್ರಿ? ಜ್ಯೂಸ್ ಕುಡಿಯ ತಣ್ಣಗೆ, ಅಲ್ಲಿಗೆ ಹೋಗಕ್ಕೆ ಎನರ್ಜಿ ಬೇಡ, ಎನರ್ಜಿ ಲಾಸ್ ಆಗತ್ತೆ. ಎಷ್ಟಿದೆ ಅಷ್ಟೇ ರೀ. ಹಾ, ಅಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದ್ರೆ ಇಲ್ಲಿಗೆ 50 ಆಯ್ತು. ಹಾ, ಇಲ್ಲಿಂದ ಇಲ್ಲಿ 50, 100 ಅಷ್ಟೇ. 100 ಇದೆಯಾ? ಓಕೆ. ನಾನು ಹೇಳ್ದೆ ತಾನೇ ಕಂಡೀಷನ್ ಹೆಂಗೈತಂತ. ಇಲ್ಲಿ ನೋಡಿ ನಮ್ದ್ರ ಆಗಲ್ಲ ಗುರು, ಒಂದ್ ಜ್ಯೂಸ್ ಕುಡಿದ್ರೆ ಎನರ್ಜಿ ಬರೋದು. ಇಲ್ಲ ಅಂದ್ರೆ ನಾನು ಮುಂದ್ಕೊಂದು ಹೆಜ್ಜೆ ನೋಡಲ್ಲ ತೆಗಿ. ಇದು ನಮ್ಮ ಪರಿಸ್ಥಿತಿ. ಇದೆಲ್ಲ ನಿಮಗೋಸ್ಕರನೇ ಕಷ್ಟಪಟ್ಟು ಮಾಡ್ತಾ ಇದೀವಿ. ಡೂ ಸಬ್ಸ್ಕ್ರೈಬ್ ಅಂಡ್ ಲೈಕ್. ನೋಡಿ ಗೈಸ್, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಮೇಲೆ. ಅಲ್ಲೋಗಿ ಅಲ್ಲಿದೆ. ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ. ಅತ್ತಿ ವಿವೇಕ್, ಏನ್ ಇಷ್ಟಪಡ್ತೀಯಪ್ಪ ಸ್ಟೆಪ್ಸ್ ಹತ್ತಿ? ಅಯ್ಯೋ ಸ್ಟೆಪ್ಸ್ ಇದೆ ಅಂತ ನನಗೆ ಸ್ವಲ್ಪ ಹೇಳಿದ್ಮೇಲೆ ತೋರಿಸದೆ. ಎಸ್ ಕರೆಕ್ಟ್ ಆಯ್ತಾ, ಆ ಲೆವೆಲಿಗೆ ಬಂದಿದೀವಿ. ಓಕೆ ಟ್ರಾವೆಲ್ ಮಂಕ್, ಅಗ್ರಿ. ಆಗ್ಲೇ ಹೇಳ್ದೆ, ಮೆಟ್ಲು ಹತ್ಕೊಂಬಂದಂಗೆ ಜೀವನದಾಗ ಒಂದೊಂದೇ ಹತ್ಕೊಂಬಂದ್ರೆ ಮೇಲೆ ಬರ್ತೀವಂತ. ಇಷ್ಟು ಮೇಲೇನು ಹತ್ಕೊಂಬಂದ್ರೆ ಹೋಗೇ ಬಿಡ್ತೀವಿ. ಇದು ಟೆಂಪಲ್ ಹಿಲ್ ವ್ಯೂ. ಆಮೆ ಆಕಾರದ ಬಂಡೆ ಮೇಲೆ ಕೆತ್ತಿದಾರಂತೆ, ಚೆನ್ನಾಗಿದೆ ಒಂಥರ. ಆಮೆ ಥರ ಇದೆ ಅಂತ ಬಂಡೆ, ಅದ್ರ ಮೇಲೆ ಇರೋದು ಟೆಂಪಲ್. ಗೈಸ್ ಇದು ರಾಮನ ಪಾದ ಅಂತೆ. ಸೀತಾ
ಸೀತಾಪಾದ ಅಲ್ಲಿ ಟೆಂಪಲ್ ಇತ್ತು, ಅಲ್ಲಿ ಯಾವಾಗಲೂ ನೀರಿರುತ್ತಂತೆ ಸೀತಾಪಾದದಲ್ಲಿ. ರಾಮನ ಪಾದದಲ್ಲಿ ನೀರಿಲ್ಲ, ಒಣಗೋಗಿದೆ. ಈ ನಮ್ಮನೆ ಬಿಸಿಲಿದ್ರೆ ಎಲ್ಲಿರುತ್ತೆ ನೀರು? ಅದು ಜಟಾಯಿ ಪಕ್ಷಿ ಬಿದ್ದಿರೋ ಸ್ಥಳ. ಕ್ಲೋಸ್ ಮಾಡಿದ್ದಾರೆ, ಮೇಲೆ ಹತ್ತಕ್ಕೆ ಬಿಡ್ತಾ ಇಲ್ಲ. ಗಾಯ್ಸ್, ಇದೇ ನೋಡಿ ಏಕಶಿಲಾ ಬಸವಣ್ಣ, ಒಂದೇ ಕಲ್ಲಲ್ಲಿ ಕೆತ್ತಿರೋದು. ನೋಡಿದ್ರಲ್ಲ ಏಕಶಿಲಾ ಬಸವಣ್ಣ. ಈಗ ಮುಂದೆ ಹೋಗ್ತಾ ಶ್ರೀನಿವಾಸ ಸಾಗರ ಮತ್ತು ಈಶಾ ಫೌಂಡೇಶನ್ ಹೋಗೋಣ ಅಂತಿದ್ದಾರೆ ನಮ್ಮ ಸೀನಿಯರು. ನೋಡೋಣ, ಆದರೆ ಹೋಗೋಣ ಇಲ್ಲ ಶ್ರೀನಿವಾಸ ಸಾಗರ ಒಂದು ನೋಡ್ಕೊಂಡು ಹೋಗೋದು. ಇಲ್ಲ ಅದನ್ನು ನೆಕ್ಸ್ಟ್ ಪಾರ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಇದು ಇಂಡಿಯಾದಲ್ಲೇ ತುಂಬ ಲೆಂತ್ ಮತ್ತು ವಿಡ್ತ್ ಇರ್ತಕ್ಕಂಥ ಬಸವಣ್ಣ. ಇದು ಏಕಶಿಲಾ ಬಸವಣ್ಣ, ಇದು ಒಂದೇ ನೋಡ್ಕೊಳ್ಳಿ, ತುಂಬ ದೊಡ್ಡದಿದೆ. ಚಲೋ ಬ್ರೋ. ಗೈಸ್, ದೇವಸ್ಥಾನದಿಂದ ಬರಬೇಕಾದ್ರೆ ರೈಟಿಗೆ ಬಂದರೆ ಇಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇರುತ್ತೆ, ಫ್ರೀಯಾಗಿ ಊಟ ಸಿಗುತ್ತೆ, ಬಂದ್ ಮಾಡ್ಕೊಂಡೋಗಿ ಪ್ರಸಾದ ಎಲ್ಲ ಇರುತ್ತೆ. ಏನ್ ಚಿಲ್ ಬ್ರೋ, ಕರೆಕ್ಟಾ? Till then, we will see you in the next video. Take care. Bye bye.